ಇವಾಗ ಇರ್ಲಿಲ್ಲ, ಹಿಂದಿರ್ಲಿಲ್ಲ. ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನ್ಗಿಷ್ಟ, ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡ್ಲೇ ಬರಲೇಬೇಕು. ನೀವು ರಕ್ತ ಸಂಬಂಧಿ ಆಗ್ಬೇಕು ಅಂತ ನನ್ನ ಇಷ್ಟ, ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗಿ ಬಂದೆ, ಇಲ್ಲಿ ಬಂದೆ. ನಗದೇನಿಲ್ಲ. ಚಿಕನ್ ಅದು ಊಟ ಮಾಡೋಕ್ಕಂತ ರೆಡಿ ಅವಕಾಶ ಐತೆ ಅಂದ್ರೆ ನಾನು ಹೋಗಿ ತಗೊಬರ್ತೀನಿ. ಎಷ್ಟೇ ಟೈಮ್ ಆಗಲಿ, ಎಷ್ಟೇ ಇದು ಅಲ್ಲಿ ಎಲ್ಲ ಐತೆ ಹೋಗಿ ತಗೊಬಂದು ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ ಆಯ್ತಾ. ನನ್ಗಿಷ್ಟ ರೀ. ಮಾತಾಡಿದ್ರು ಅಭಿಮಾನಿ ಅಂತ ಹೇಳೋದು, ಅಭಿಮಾನಿಗಳೇನೆ ಆತರ ಹೇಳಕ್ ಹೋಗ್ಬಾರ್ದು. ಇಷ್ಟ ಅಂತ ಹೇಳ್ರಿ ಅಷ್ಟೇ. ಇಷ್ಟ ನನ್ಗೆ. ಏನ್ ಗೊತ್ತಾ, ನಮ್ಮಪ್ಪ ಒಂದ್ ಹಿಂದ್ ಕಾಲದಲ್ಲಿ ನಮ್ಮಪ್ಪ ಇಲ್ಲ ಇವಾಗ. ಒಂದು ಏನೋ ಒಂದು ಹೇಳಿದ್ರು ನನಗೆ, ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ. ಆದ್ರೂ ಸಿನಿಮಾ ಮಾಡಿದ್ರು, ಆ ಹುಡುಗನ ಜೇರಲ್ಲಿ ಹಾಕವ್ರ ಅಂತ ಒಂದು 10-15 ವರ್ಷ ಇದ್ದಾಗ ನನಗೆ ಹೇಳಿದ್ರು. ನಮ್ಮಪ್ಪ ಹೇಳಿದ್ರು. ನಮ್ಮಪ್ಪ ಇಲ್ಲ, ಇವಾಗ ತೀರು ಹೋಗಿ ಒಂದು 10 ವರ್ಷ ಆಯ್ತು. ಅದನ್ನೇ ನೋಡ್ಬೇಕು ಅಂತ ಅಲ್ಲಿ ಹಿಡಿದು ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ, ಪರಪ್ ನಗರ ಬಂದಿದ್ದೀನಿ. ಇವಾಗನು ಅವ್ರು ನನಗೆ ತುಂಬಾ ಇಷ್ಟ, ನನ್ನ ಪ್ರಾಣನೇ ಅವರು. ಅದನ್ನೇ ನೋಡ್ಬಿಟ್ಟು ಹೋಗ್ಲೇಬೇಕು, ಅಲ್ಲಿ ತನಕ ನಾವು ಹೋಗೋದೇ ಇಲ್ಲ. ಸರಿ ಸರಿ ಆಯ್ತಾ. ಇದು ಶಬ್ದ ಹೇಳೋದು ಹೇಳಲ್ಲ. ಇಲ್ಲೇ ಲಾಸ್ಟ್ ಕೆಳಗೆ ಇಳ್ಬಿಡ್ರಮ್ಮ, ಸಾರು ಕೊಡೋ ಹಣ್ಣಲ್ಲ ಕೆಳಗಡೆ ಇಳ್ಬಿಡ್ರೆ ಹಂಗೆ ತೆಗೀರಿ. ಹಂಗೆ ತಗೊಳ್ರಿ, ಹೆಸರು ಹೇಳ್ರಿ ಅಷ್ಟೇ. ದಾಳಿಂಬೆ ಐತೆ, ಇದು ಸೇಪ್ ಐತೆ ರೀ, ಆಮೇಲೆ ಮೋಸಂಬಿ ಐತೆ, ಆಮೇಲೆ ಅಂಗೂರ ಐತೆ. ಆಮೇಲೆ ಮತ್ತೆ ಚಿಕನ್ ಊಟ ಮಾಡ್ತೀರಿ ಅಂದ್ರೆ ನಾವು ಟಿಫಿನ್ ತಗೊಬರ್ತೀರಿ 11 ಗಂಟೆ ತನಕ. ತಗೊಳ್ರಿ, ಇದ್ರಾಗ ಮೋಸಂಬಿ ಐತೆ ನೋಡಿ. ಚಿಕನ್ ಅದು ಏನಾದ್ರು ಊಟಕ್ಕೆ ಇದು ಇತ್ತು ಅವಕಾಶ ಐತಂದ್ರೆ ತಗೊಬರ್ತೀನಿ. ನನಗೆ ಇಷ್ಟನೇ ದರ್ಶನ್. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಾದ್ರೂ ಇಷ್ಟನೇ, ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದುವೆ ಮಾಡ್ಕೋಕ್ಕೂ ರೆಡಿನೇ. ನಾನು ಅವನ ಹೆಂಡತಿ ಹಾಲಕ್ಕೂ ರೆಡಿ ಆಯ್ತಾ, ಅರ್ಥ ಆಯ್ತಾ. ಅದ್ರಗೋಸ್ಕರ ನಾನು ಬಂದಿದ್ದು. ಅವನಿಗೆ ದರ್ಶನ್ ನನಗೆ ಇಷ್ಟನೇ, ಇಷ್ಟದಿಂತಾನೆ ನಾನು ಬಂದಿದ್ದು. ಎದಕ್ಕಂದ್ರೆ ಅದಕ್ಕೆ ರೆಡಿನೇ ನಾನು, ಅದಕ್ಕೆ ಬಂದಿದ್ದು. ಅಲ್ಲೂ ಕಾಯ್ತಾ ಇರೋದು, ಇಲ್ಲೂ ಬಂದಿರೋದು ಆಯ್ತಾ. ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೊಬರ್ತೀನಿ. ಒಳಗಡೆ ಉಳ್ಳೋದು ಅವಕಾಶ ಇತ್ತಂದ್ರೆ ನಾನು ತಂದು ಕೊಟ್ಟು ಹೋಗ್ತೀನಿ ಆಯ್ತಾ. ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊಬರ್ತೀನಿ. ಊಟಕ್ಕೆಲ್ಲ ತಗೊಬಂದು ಕೊಟ್ಬಿಟ್ಟು ಬರೀ ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.